ಫ್ರೆಂಡ್ಸ್, ಇವತ್ತು ಟ್ರೀಟಿ ಆಯಿಲ್ ಮ್ಯಾಜಿಕ್ಕು ಮತ್ತು ಫ್ಲಾಕ್ಸೀಡ್ಸ್ ಮ್ಯಾಜಿಕ್ ತಂದಿದ್ದೀನಿ. ಎರಡು ಅತಿ ಅದ್ಭುತವಾದ ಮ್ಯಾಜಿಕ್ಕು. ಇದು ವಿಟಮಿನ್ ಸಿ ಜಾಸ್ತಿ ಇದೆ ಟ್ರೀಟಿ ಆಯಿಲ್. ಅದರಲ್ಲಿ ಫ್ಲಾಕ್ಸೀಡ್ಸ್ ಜೆಲ್ಲಲ್ಲಿ ನಿಮಗೆ ವಿಟಮಿನ್ ಸಿ ಪ್ಲಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ. ಇದು ಎರಡು ಕಾಂಬಿನೇಷನ್ ಜೊತೆ ನಾನು ಕೊರಿಯನ್ ಫೇಸ್ ಮಾಸ್ಕ್ ತಂದಿದ್ದೀನಿ. ಈ ಮೂರು ಕಾಂಬಿನೇಷನು ನಿಮ್ಮ ಸ್ಕಿನ್ಗೆ ಅಟ್ ಎ ಟೈಮ್ ಯಾವ ರೀತಿ ಕೊರಿಯನ್ ಟ್ರೀಟಿ ಆಯಿಲ್ ಫ್ಲಾಕ್ಸ್ ಜೆಲ್ ಸೀಡ್ಸ್ ಮಾಸ್ಕ್ ಮಾಡೋದು ಮನೇಲಿ ಅಂತ, ಇದು ಅದ್ಭುತವಾದ ರಾಮಬಾಣ ಅಂತಲೇ ಹೇಳ್ಬೋದು. ಇದು ತುಂಬ ಟ್ರೆಂಡಿಂಗ್ ವೈರಲ್ ಆಗ್ತಿರೋ ಕೊರಿಯನ್ ಫೇಸ್ ಮಾಸ್ಕ್. ಇದು ನಿಮಗೆ $13 $13 ವೈರಲ್ ಆಗ್ತಿದೆ. ಈಗ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಅಮೆಝಾನಲ್ಲೆಲ್ಲ. $13 ಅಂದರೆ ನಮ್ಮ ಪ್ರಕಾರ $900 ₹1000 ಬೀಳುತ್ತೆ. ಯೂಸಿಂಗ್ ಟ್ರೀಟಿ ಆಯಿಲ್, ಫ್ಲಾಕ್ಸೀಡ್ಸ್ ಜೆಲ್ ಆ್ಯಂಡ್ ಕೊರಿಯನ್ ಫೇಸ್ ಮಾಸ್ಕ್. ಅದನ್ನು ವಿಡಿಯೋ ಶೇರ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ವಾಚ್ ಮಾಡಿ ಮನೇಲಿ ಮಾಡಿ ಇಟ್ಕೊಳ್ಬೋದು. ಒಂದು ವಾರದವರೆಗೂ ಏನೂ ಆಗಲ್ಲ. ಓಕೆ, ನೋ ಕೆಮಿಕಲ್ಸ್. ಓಕೆನಾ? ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೋಗೋಣ. ತುಂಬ ಚೆನ್ನಾಗಿದೆ ಇವತ್ತಿನ ವಿಡಿಯೋ, ಮಿಸ್ ಮಾಡಿದೆ ನೋಡಿ. ಇದೇ ಆ ಮಾಸ್ಕ್ ನಾನು ಹೇಳಿದ್ನಲ್ಲ, $13 ಅಂತ, ಅಂದರೆ $900 ₹1000. ಕೇವಲ ನಮ್ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಯಾವ ರೀತಿ ಮಾಡೋದು ಅಂತ ಇವತ್ತು ಅದ್ಭುತವಾದ ಜಾದು ತೋರಿಸ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್. ನಾನು ಹೇಮಾ. ಫ್ರೆಂಡ್ಸ್, ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ನೀರು ಇಟ್ಟಿದ್ದೀನಿ. ಅದಕ್ಕೆ ನಾನು ಸುಮಾರು ಒಂದು ಟೀ ಸ್ಪೂನಷ್ಟು ಫ್ಲಾಕ್ಸ್ ಸೀಡ್ಸು, ನಾನು ಸುಮಾರು ವೀಡಿಯೋ ತೋರಿಸಿದ್ದೀನಿ ನಿಮಗೆ. ಫ್ಲಾಕ್ಸ್ ಸೀಡ್ಸು ಚೆನ್ನಾಗಿ ಕುದೀಲಿ, ನನಗೆ ಜಲ್ಲಿ ಬೇಕು. ಫ್ಲಾಕ್ಸ್ ಸೀಡ್ಸ್ ಇಲ್ಲಿ ಸುಮಾರು ಒಂದು ಅರ್ಧ ಗಂಟೆ ನಾನು ಅಕ್ಕಿ ಯಾವುದಾದ್ರೂ ತೊಗೊಳ್ಳಿ, ಬಾಸ್ಮತಿನೋ ನಾರ್ಮಲ್ ರೈಸು. ನಂತರ ನಾರ್ಮಲ್ ರೈಸ್ ಖಾಲಿ ಆಗೋಗಿತ್ತು, ಸೊ ಬಾಸ್ಮತಿನೇ ನೆನೆಸಿದ್ದೆ. ಸೊ ಒಂದು 2 ಚಮಚ, ಅದ್ರ ಜೊತೆಗೆ ಒಂದು 4ರಿಂದ 5 ಬಾದಾಮಿ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಲಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಇಲ್ಲಿ ನಮ್ಮ ಫ್ಲಾಕ್ಸ್ ಸೀಡ್ಸ್ ಜೆಲ್ಲಿನೂ ರೆಡಿ ಆಗ್ತಿದೆ ನೋಡಿ. ನೊರೆ ಥರ ಸ್ಟಾರ್ಟ್ ಆಗಿದೆ. ಸೊ ಇದನ್ನು ಕಂಪ್ಲೀಟಾಗಿ ನಾನು ಆಫ್ ಮಾಡಿಬಿಡ್ತೀನಿ. ಒಂದ್ಸಲ ನಾನು ಮಿಕ್ಸಿ ಹಾಕ್ಕೊಂಡಿದ್ದೀನಿ, ತರ್ತರಿಯಾಗಿದೆ. ಆ ಜೆಲ್ಲಿದು ಏನು ನಮಗೆ ಫಾರ್ಮ್ ಬೇಕು ಫ್ಲಾಕ್ಸ್ ಸೀಡ್ಸು, ಅದನ್ನು ಹಾಕ್ಕೊಂಡು ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ಆರಲಿ. ಫ್ರೆಂಡ್ಸ್, ಈಗ ನೋಡಿ ಇದು ಸ್ವಲ್ಪ ತಣ್ಣಕ್ಕಾಗಿದೆ. ಆ ಫ್ಲಾಕ್ಸ್ ಸೀಡ್ಸ್ ಜೆಲ್ಲಿ ಏನು ಹಾಕ್ಕೊಂಡ್ವೋ ಇದನ್ನು ಹಾಕ್ಕೊಂಡು ನಾನು ಕರೆಕ್ಟಾಗಿದೆ ಮೆಷರ್ಮೆಂಟು ಅಷ್ಟು ಹಾಕ್ಕೊಳ್ತೀನಿ. ಓಕೆನಾ? ಇನ್ನೂ ಬೇಕಾಗುತ್ತೆ ನನಗೆ. ಸೊ ಇದ್ರದ್ದು ನಾನು ಅದ್ಭುತವಾದ ಪೇಸ್ಟ್ ತೊಗೊಳ್ತೀನಿ. ಇದಕ್ಕೆ ಬಾದಾಮಿನೂ ಮಿಕ್ಸ್ ಮಾಡಿದೆ, ರೈಸು ಮಿಕ್ಸ್ ಮಾಡಿದೆ. ಆ ಜೆಲ್ಲಲ್ಲಿ ನಾನು ಮಾಡ್ಕೊಂಡಿರೋದು ಫ್ಲಾಕ್ಸ್ ಸೀಡ್ಸ್ ಜೆಲ್ಲು, ಲಾಟ್ ಆಫ್ ವಿಟಮಿನ್ ಸಿ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್. ಓಕೆ, ನನಗೆ ಇದು ಪೇಸ್ಟ್ ಒಂದು ಬೇಕು. ಇದಕ್ಕೆ ನಾನು ಸುಮಾರು ಆಲ್ಮೋಸ್ಟ್ 1 ಚಮಚದಷ್ಟು ಬೀಟ್ರೂಟ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೆ. ನಿಮ್ಮ ಹತ್ರ ಬೀಟ್ರೂಟ್ ಇದ್ದರೆ ತುರಿದು ಆ ರಸನ ಆ್ಯಡ್ ಮಾಡಿಕೊಡಿ. ಸೊ ಬೆಳಗ್ಗೆನೂ ಅಪ್ಲೈ ಮಾಡಿದ್ದೆ ಫೇಸ್ಗೆ, ಅದನ್ನು ಸುಮಾರು 1 ಚಮಚ ತಗೊಂಡಿದ್ದೀನಿ. ಎಷ್ಟು ಸ್ಕಿನ್ನು ಶೈನಿಂಗು ಬ್ರೈಟ್ನಿಂಗ್ ಬರುತ್ತೆ ಅಂದರೆ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಒಂದು 1/4 ಚಮಚದಷ್ಟು ಕಡಲೆ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆನಾ? ಇದನ್ನೊಂದು ಅದ್ಭುತವಾದ ಪೇಸ್ಟ್ ಥರ ಮಾಡಿಕೊಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಓಕೆನಾ? ಈಗ ಮಾಡೋಕ್ಕೆ ಹೋಗೋಣ. ಅದಕ್ಕೆ ನಾನು ಮಾಸ್ಕ್ ತೊಗೊಂಡಿದ್ದೀನಿ. ಮಾಸ್ಕ್ ಯಾಕೆ ಅಂತ ಹೇಳ್ತೀನಿ. ಇವಾಗ ನಾನು ತೊಗೊಂಡಿದ್ರು ನಮ್ಮ ಟ್ರೀಟಿ ಆಯಿಲು, ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಈಗ ಲ್ಯಾವೆಂಡರು, ಜೋಜೋಬಾ ಆಯಿಲು ಎಲ್ಲ ಸಿಗುತ್ತೆ, ನೀವು ಯಾವುದಾದ್ರೂ ಬಳಸ್ಬೋದು. ಜಸ್ಟ್ 1 or 2 ಡ್ರಾಪ್ಸ್. ಯಾಕೆಂದರೆ ಇದು ಒಳ್ಳೆ ಮಸಾಜ್ ಕೊಡಿ. ಯಾಗುತ್ತಾ, ಇದ್ರ ಮೇಲೆ ನಾವು ಮಾಸ್ಕ್ ಹಾಕ್ತೀವಿ. ಮಾಸ್ಕ್ ಇಲ್ಲ ಅಂದರೆ ಸಖತ್ ಸ್ಟ್ರಾಂಗ್ ಆಗಿದೆ. ಮಾಸ್ಕ್ ಇಲ್ಲ ಅಂದರೆ ನೀವು, ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕೊಂಬಿಟ್ಟೆ, ಮಾತಾಡ್ತಿದ್ದೆಲ್ಲ ಗೊತ್ತಾಗಲಿಲ್ಲ. ಬಟ್ ಸ್ಕಿನ್ಗೆ ಇದಾದರೆ ಅದ್ಭುತ. ಒಂದು 2 ನಿಮಿಷ ಮಸಾಜ್ ಮಾಡಿ. ಈಗ ಮಾಸ್ಕ್ ಹಾಕ್ಕೊಳ್ತಾ ಇದ್ದೀನಿ. ಮಾಸ್ಕ್ 2 ರೀತಿ ಮಾಡ್ಬೋದು. ಒಂದು ಜಸ್ಟ್ ಪ್ಲೇನ್ ವಾಟ್ರಲ್ಲಿ ಮಾಸ್ಕ್ ಹಾಕ್ಕೊಳ್ಳಿ, ಅಂದರೆ ಡ್ರೈ ಮಾಸ್ಕ್ ಹಾಕ್ಕೊಳ್ಳಿ. ಇನ್ನೊಂದು ಫ್ಲಾಕ್ಸ್ ಸೀಡ್ಸ್ ಜೆಲ್ಲಲ್ಲಿ ಮಾಸ್ಕ್ ಹಾಕ್ಕೊಳ್ಳಿ. ಈ ಫ್ಲಾಕ್ಸ್ ಸೀಡ್ಸ್ ಜೆಲ್ಲಲ್ಲಿ ಮಾಸ್ಕ್ ಹಾಕ್ಕೊಂಡ್ರೆ ಉದುರೋಗುತ್ತೆ, ಅದು ಜಾರ್ಕೊಂಬಂದ್ಬಿಡುತ್ತೆ. ಸೊ ನಾನು ಜಸ್ಟ್ ಪ್ಲೇನ್ ವಾಟ್ರಲ್ಲಿ ಮಾಡಿದ್ದೀನಿ ಮಾಸ್ಕು. ಫೈನ್. ಈಗ
ಆ ಪ್ಯಾಕ್ ನೋಡಿ, ಕ್ಯಾರೆಟ್ ಕ್ರೀಮ್ ಇದೆ, ನಮ್ಮ ಬೀಟ್ರೂಟ್ ಪೌಡರ್ ಇದೆ, ಸ್ವಲ್ಪ ಕಡಲೆ ಹಿಟ್ಟಿದೆ. ಕಡಲೆ ಹಿಟ್ಟು ಪ್ರಮಾಣ ಕಮ್ಮಿ ಇರಲಿ, ಜಸ್ಟ್ ನನಗೆ ಬೈಂಡಿಂಗಿಗೆ. ನೀವು ಬೇಕಾದ್ರೆ ಸ್ಯಾಂಡ್ವುಡ್ ಹಾಕ್ಕೊಳ್ಬೋದು, ಬಟ್ ಬೇಡ ಅಂತ ನಾನು ಬೇಸನ್ ಹಾಕಿದೆ. ಪ್ಲಸ್ ಇದರಲ್ಲಿ ನಾನು ಯೂಸ್ ಮಾಡಿರೋದು ನಮ್ಮ ಫ್ಲಾಕ್ಸ್ ಸೀಡ್ಸ್ ಜೆಲ್ಲು, ಅಕ್ಕಿ ಅಕ್ಕಿ ಮತ್ತು ಬಾದಾಮಿ. ಸೊ ಇದು ಕೈಕಾಲಿಗೆಲ್ಲ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಇದು ಡ್ರೈ, ಇದರಲ್ಲಿ ಏನು ಅಂದರೆ ಇದು ಡ್ರೈ ಆಗ್ತಿರೋಂಗೆ ಇನ್ನೊಂದು ಕೋಟ್ ಹಾಕ್ತೀನಿ, ಓಕೆನಾ. ಇದೊಂದು ಸೆಮಿ ಡ್ರೈ ಆಗಲಿ, ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ. ಇನ್ನೊಂದು ಪ್ಯಾಕ್ ಹಾಕ್ತೀನಿ, ಇದ್ರ ಮೇಲೆ ಇನ್ನೊಂದು ಲೇಯರ್ ಹಾಕ್ತೀನಿ. ಫ್ರೆಂಡ್ಸ್, ಈಗ ಸ್ವಲ್ಪ ಅದು ಡ್ರೈ ಆಗ್ತಿದೆ. ಈಗ ಸೆಕೆಂಡ್ ಕೋಟ್ ಹಾಕ್ತಾ ಇದ್ದೀನಿ. ಸೆಕೆಂಡ್ ಕೋಟ್ ಹಾಕ್ಬಿಟ್ಟು ಮಾಸ್ಕ್ ಹಾಕ್ತೀನಿ. ಫೈನ್. ಅಪ್ಲೈ ಮಾಡ್ಕೊಳ್ತೀನಿ. ಫೈನ್. ನೀವು ಬೇಕಾದರೆ ಫ್ಲಾಕ್ಸ್ ಸೀಡ್ಸ್ ಜೆಲ್, ಅದೇ ಜೆಲ್ ಮಾಡಿದ್ವಲ್ಲ ಫ್ಲಾಕ್ಸ್ ಸೀಡ್ಸು, ಅದರಲ್ಲೂ ನೀವು ಮಾಡ್ಕೊಳ್ತೀವಿ. ಈಗ ಕರೆಕ್ಟಾಗಿ 8 ಮಿನಿಟ್ಸ್ ಬಿಫೋರ್, 8 ನಿಮಿಷಕ್ಕೆ ಮುಂಚೆ ತೆಗಿತೀನಿ, ಯಾಕಂದರೆ ಈಗಾಗಲೇ ಒಂದು ಕೋಟು ಡ್ರೈ ಆಗಿದೆ ನನಗೆ, ಓಕೆನಾ. ಈಗಾಗಲೇ 8 ಮಿನಿಟ್ಸ್ ಆಗಿದೆ. ಜಾದು ಅಂತೂ ಮಾಡೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಅದಕ್ಕೆ ಟ್ರೀಟಿ ಆಯಿಲ್ ಯೂಸ್ ಮಾಡಿ. ಎನಿ ಆಯಿಲ್, ಎನಿ ಎಸೆನ್ಷಿಯಲ್ ಆಯಿಲ್, ನಿಮ್ಗೆ ಯಾವುದು ಬೆಸ್ಟ್ ನಿಮ್ಮ ಸ್ಕಿನ್ಗೆ ಅದನ್ನು ಯೂಸ್ ಮಾಡಿ. ನಾನು ಫಸ್ಟು ಅದು ನನ್ನ ಸ್ಕಿನ್ಗೆ ಟೆಸ್ಟ್ ಮಾಡ್ತೀನಿ. ಸೊ ಲಾಟ್ ಆಫ್ ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸು, ನಮ್ಮ ಸ್ಕಿನ್ಗೆ ಬೇಕಾಗಿರೋ ಮಾಯಿಶ್ಚರೈಸರು, ಸಾಫ್ಟ್ನೆಸ್ಸು, ಸಪ್ಪಲ್ಲು, ರೈಟ್, ಎಲ್ಲ ಕೊಡೋದು ನಮ್ಮ ಫ್ಲಾಕ್ಸ್ ಸೀಡ್ಸ್. ಸುಮ್ಮನೆ ನಿಮ್ಮ ಹತ್ರ ಫ್ಲಾಕ್ಸ್ ಸೀಡ್ಸ್ ಇದ್ದರೆ, ಈ ಮಾಸ್ಕ್ ಸುಮಾರು ಜನ ತೊಗೊಂಡಿದ್ದಾರೆ, ಲಿಂಕ್ ಕೇಳಿದ್ರು, ನಾನು ಕೊಟ್ಟಿದ್ದೀನಿ. ನೀವು ಸುಮ್ಮನೆ ಅದನ್ನು ನೆನೆಸ್ಬಿಟ್ಟು ಜೆಲ್ ಮಾಡ್ಕೊಂಬಿಟ್ಟು ಅದ್ರಲ್ಲಿ ಮಾಸ್ಕ್ ಹಾಕ್ಬಿಟ್ಟು ಅದನ್ನು ಒಂದು 5 ಮಿನಿಟ್ಸ್ ಅದು ಕೂಲ್ ಆಗಲಿ. ಜೆಲ್ ಮಾಡಿದ್ಮೇಲೆ, ಫ್ಲಾಕ್ಸ್ ಸೀಡ್ಸ್ ಜೆಲ್ ಆದಮೇಲೆ, ಅದು ಕೂಲ್ ಆದಮೇಲೆ ಮುಖಕ್ಕೆ ಹಾಕ್ಕೊಳ್ಳಿ, ಮಾಸ್ಕ್ ಥರ ಹಾಕ್ಕೊಂಡು ಸುಮ್ಮನೆ ರಿಲ್ಯಾಕ್ಸ್ ಮಾಡ್ಕೊಂಬಿಡಿ ಫ್ಯಾನ್ ಕೆಳಗೆ ಒಂದು 10-20 ನಿಮಿಷ. ಸ್ಕಿನ್ನು ಎಷ್ಟು ಶೈನಿಂಗ್ ಬರುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರ. ಏನು ಪ್ಯಾಕ್ ಏನು ಬೇಡ, ಇದೊಂದು ಟಿಪ್ಸ್ ಫಾಲೋ ಮಾಡಿ. ಸೊ ಈ ಅದ್ಭುತವಾದ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ದ ಮ್ಯಾಜಿಕ್ ಆಫ್ ಟ್ರೀಟಿ ಆಯಿಲ್ ಸೂಪರ್ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ, ನಾಳೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಬಲ್ಲ.